ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ನಗರದಲ್ಲಿ ಅಕ್ರಮ ಗೋಸಾಗಾಟ ಆರೋಪದ ಹಿನ್ನೆಲೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ನಡೆದಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರಿಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ KA07A4260 ಸಂಖ್ಯೆಯ ಬೊಲೆರೋ ವಾಹನವನ್ನು ಮುಳಬಾಗಿಲಿನ ಸೋಮೇಶ್ವರ ಪಾಳ್ಯದ BMC ಪೆಟ್ರೋಲ್ ಬಂಕ್ ಬಳಿ ಅಡ್ಡಗಟ್ಟಲಾಗಿದೆ ಎನ್ನಲಾಗಿದೆ. ಸಣ್ಣ ವಾಹನದಲ್ಲಿ ಸುಮಾರು 4 ಹೋರಿಗಳನ್ನು ತುಂಬಿಸಿಕೊಂಡು ಸಾಗಿಸಲಾಗುತ್ತಿದ್ದು ಎಂದು ಆರೋಪಿಸಲಾಗಿದೆ. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಾಹನ ಹಾಗೂ ಚಾಲಕ ಸೈಯದ್ ಜಬೀರ್ ಹುಸೇನ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಕೋಲಾರದ ಕಸಾಯಿಖಾನೆಗೆ ಸಾಗಿಸುತ್ತಿದ್ದೇನೆ ಎಂದು ಚಾಲಕ ಹೇಳಿದ್ದಾನೆ ಎನ್ನಲಾಗಿದೆ. ಪಶುವೈದ್ಯಾಧಿಕಾರಿಗಳ ಪರಿಶೀಲನೆಯ ನಂತರ ಗೋವುಗಳನ್ನು ಬೇರೆ ವಾಹನದಲ್ಲಿ ಸಾಗಿಸಲು ಪೊಲೀಸರು ಮುಂದಾದಾಗ ಕೆಲವರು ಠಾಣೆ ಮುಂದೆ ಜಮಾಯಿಸಿ ನಾವು APMC ಸಂತೆಯಲ್ಲಿ ಖರೀದಿ ಮಾಡಿದ್ದೇವೆ ಎಂದು ವಾದಿಸಿದರು. ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಯಿತು. ASP ಮನೀಷಾ ಅವರ ನೇತೃತ್ವದಲ್ಲಿ ಗುಂಪನ್ನು ಚದುರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಯಿತು. ನಂತರ ಪ್ರಕರಣ ದಾಖಲಿಸಿದ ಪೊಲೀಸರು ಗೋವುಗಳನ್ನು ಗೋಶಾಲೆಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಮಾತನಾಡಿದ ಬಜರಂಗ ದಳದ ಕಾರ್ಯಕರ್ತರು, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಅಕ್ರಮ ಗೋಸಾಗಾಟ ಮತ್ತು ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಲ್ಲಿ ಕೊಟ್ಟಿಲ್ಲ, ಆರಕ್ಷಣೆ ತಗೊಂಡಿರೋದು, ಆರಕ್ಷಣೆಯಲ್ಲಿ ತಗೊಂಡಿರೋ ಸರ್, ಬೇರೆ ಹತ್ರ ಎಲ್ಲ ತಗೊಂಡಿರೋದು. ಅವ್ರು ಯಾರು ಕಡುಪು ಕೇಳ್ತಾ ಇದ್ದೆ, ಆ ಸಂತ ಹೇಳ್ಕೊಂಡು ಕೊಟ್ಟಿನ ದಿನ ಬಗ್ಲಾರ ಸಂತಿ ಬಂದ ಪೂರ್ತಿ ಕ್ಲಿಯರ್ ಆಗೋವರೆಗೂ ಬೇರೆ ಗಾಡಿ ತರಿಸಿ ಏನ್ ರೂಲ್ಸ್ ಆಗಿ ಕೊಡ್ತೀನಿ. ಗಾಡಿ ಒಂದು ಗಾಡಿಯಲ್ಲಿ ಇಲ್ಲಿ ಕ್ಲಿಯರ್ ಆಗ್ತದೆ, ಗಾಡಿ ಹೋಗಿ ಅವ್ರ ಮಾತು ಮೇಲೆ ಗಾಡಿ ಏನ್ ಕೊಡ್ತೀರಿ ಬೇರೆ ಅವ್ರಿಗೆ. ಜೈ ಶ್ರೀರಾಮ್. ಏನು ಇವತ್ತು ದಿನಾಂಕ 19/5/2026 ಮುಳಬಾಗಿಲಿನಿಂದ ಕೋಲಾರಕ್ಕೆ ಬಕ್ರೀದ್ ನಿಮಿತ್ತವಾಗಿ 3 ಹೋರಿಗಳು, 1 ಹಸುಗಳು ಒದಿಸಲು ಒಂದು ವಾಹನ ಸಾಗಾಣಿಕೆ ಆಗ್ತಾ ಇರ್ತದೆ. ನಾವು ಆ ಮಾಹಿತಿ ಮೇರೆಗೆ ಪೆಟ್ರೋಲ್ ಬಂಕ್ BMC ಪೆಟ್ರೋಲ್ ಬಂಕ್ ಬಳಿ ಗಾಡಿಯನ್ನು ತಪಾಸಣೆ ಮಾಡಿದಾಗ ಅದರಲ್ಲಿ 3 ಹೋರಿಗಳು, 1 ಹಸು ಕಂಡು ಬರ್ತದೆ. ಅದನ್ನು ನಾವು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿ FIR ದಾಖಲೆ ಮಾಡಿ ಪೊಲೀಸರ ಸುಪರ್ದಿಗೆ ಒಪ್ಪಿಸಿ FIR ದಾಖಲೆ ಮಾಡಿ 3 ಹೋರಿಗಳು ಮತ್ತು 1 ಹಸುವನ್ನು ರಕ್ಷಣೆ ಮಾಡಿ ನಾವು ಗೋಶಾಲೆಗೆ ರವಾನೆ ಮಾಡಿದ್ದೀವಿ. ಈಗಾಗಲೇ ನಾವು ಕೇಳ್ಕೊಳೋದು ಪೊಲೀಸರಲ್ಲಿ ಒಂದು ಮನವಿ ಮಾಡೋದೇನೆಂದರೆ, ಗೋಹತ್ಯೆ ಕಾನೂನು ನಿಷೇಧ ಇದ್ದರೂ ಕೂಡ ಇಷ್ಟು ನಿರ್ಭಯವಾಗಿ ಮುಸ್ಲಿಮರು ಏಕೆ ಗೋ ಸಾಗಾಣಿಕೆ ಮಾಡ್ತಾಯಿದ್ದಾರೆ ಹಾಗೂ ಅಕ್ರಮ ಕೆಲಸಗಳು ಹೇಗೆ ತಲೆ ಎತ್ಕೊಂಡಿದ್ದೀವಿ ಅನ್ನೋದು ಗೊತ್ತಿಲ್ಲ. ನಾವು ಮನವಿ ಮಾಡ್ಕೊಳೋದು ಏನಂದರೆ, ಪೊಲೀಸರಲ್ಲಿ ಒಂದೇ ಮನವಿ, ಈ ಗೋ ಸಾಗಾಣಿಕೆನ ನಿಲ್ಲಿಸಬೇಕು. ಗೋ ನಿಷೇಧ ಕಾಯ್ದೆ ಇರೋದನ್ನು ಕರೆಕ್ಟಾಗಿ ಯಾವ ಇಲಾಖೆ ಸಂಬಂಧಪಟ್ಟಿರುತ್ತೋ ಅವ್ರಿಗೆ ಮಾಹಿತಿ ನೀಡಿ ಅದನ್ನು ಜಾರಿ ತಂದು ಮುಳಬಾಗಿಲಿನಲ್ಲಿ ಶಾಂತಿ ಕಾಪಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಗಾಡಿ ಹಿಡಿದಾಗ ಪರಿಶೀಲನೆ ಮಾಡಿದಾಗ ಅದನ್ನು ರೈತರದು ಅಂತ ಹೇಳ್ತಾರೆ. ರೈತರದ್ದು ಆಗಿದ್ದರೆ 300ರಿಂದ 400, 500 ಜನ ಬಂದು ಪೊಲೀಸ್ ಠಾಣೆ ಹತ್ರ ಬಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಾವು ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಿಂತ ಪೊಲೀಸರ ಸುಪರ್ದಿಗೆ ನಾವು ನೀಡಿದಾಗ ಅಲ್ಲಿ ಉದ್ವಿಗ್ನ ನಿರ್ಮಾಣ ಪರಿಸ್ಥಿತಿ ಮಾಡೋವಂಥ ಅವಶ್ಯಕತೆ ಏನಿತ್ತು ಅದನ್ನು ದಯವಿಟ್ಟು ಪೊಲೀಸರನ್ನು ಗಮನದಲ್ಲಿ ಇಟ್ಟುಕೊಂಡು ಪರಿಶೀಲನೆ ಮಾಡಿ ಅದನ್ನು ಯಾರ ಮೇಲೆ ಕ್ರಮ ಜರುಗಿಸಬೇಕು ಅನ್ನೋದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತೇಳಿ ವಿನಂತಿ. ಜೈ ಶ್ರೀರಾಮ್.